ನಮಸ್ಕಾರ ಸ್ನೇಹಿತರೆ. ಕರ್ಕ ರಾಶಿಯವರಿಗೆ ಈ ಅವಧಿ ಆಗಸ್ಟ್ 19ರಿಂದ ಅಕ್ಟೋಬರ್ 31, 2026 ಈ ಸಂಪೂರ್ಣ ವರ್ಷದಲ್ಲೇ ಅತ್ಯಂತ ಶಕ್ತಿಶಾಲಿ ಅವಧಿ ಅಂತ ಹೇಳಬಹುದು. ನಾಳೆಯಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ. ಯಾಕಂದ್ರೆ ಗುರುಗ್ರಹ ಈಗಾಗಲೇ ನಿಮ್ಮ ಸ್ವಂತ ರಾಶಿಯಾದ ಕರ್ಕದಲ್ಲಿ ಸಂಚರಿಸಿದ್ದಾರೆ. ಅಂದ್ರೆ ಇದು ಗುರುಗೆ ಉಚ್ಚ ಸ್ಥಾನ. ಮತ್ತು ಆಗಸ್ಟ್ 19 ಗುರು ಇದೇ ರಾಶಿಯಲ್ಲಿದ್ದುಕೊಂಡು ಆಶ್ಲೇಷ ನಕ್ಷತ್ರ ಪ್ರವೇಶಿಸಿದ್ದಾರೆ. ಇದನ್ನು ಗುರು ನಕ್ಷತ್ರ ಪರಿವರ್ತನ ಅಂತ ಕರಿತೀವಿ. ಕರ್ಕ ರಾಶಿಯವರಿಗೆ ಇದು ನಿಮ್ಮ 1ನೇ ಭಾವದಲ್ಲಿ ಅಂದ್ರೆ ನೇರ ಲಗ್ನ ಭಾವದಲ್ಲಿ ಆಗ್ತಿದೆ. ಇದನ್ನ ನಿಜವಾಗಿಯೂ ಒಂದು ಗೋಲ್ಡನ್ ಎರಾ ಅಂತ ಕರಿಬಹುದು. ಉಚ್ಚ ಗುರು ನಿಮ್ಮ ಸ್ವಂತ ಭಾವದಲ್ಲಿ ಇರುವಾಗ ಆತ್ಮವಿಶ್ವಾಸ, ಆರೋಗ್ಯ, ವ್ಯಕ್ತಿತ್ವದ ಬೆಳವಣಿಗೆ ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ ಜ್ಯೋತಿಷ ಶಾಸ್ತ್ರ ಹೇಳುತ್ತೆ. ಈ ವಿಡಿಯೋದಲ್ಲಿ ನಾವು ವಿವರವಾಗಿ ನೋಡ್ತೀವಿ. ಈ ಗುರು ನಕ್ಷತ್ರ ಪರಿವರ್ತನ ನಿಮ್ಮ ವ್ಯಕ್ತಿತ್ವ, ಆರೋಗ್ಯ ಮತ್ತು ಆತ್ಮವಿಶ್ವಾಸದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಾವ ಹೊಸ ಅವಕಾಶಗಳು ಸಿಗಬಹುದು, ಈ ಅಪರೂಪದ ಅವಧಿಯ ಪೂರ್ಣ ಲಾಭ ಪಡೆಯೋಕೆ ಸರಳ ಪರಿಹಾರಗಳು. ಈ ವಿಡಿಯೋ ಪೂರ್ತಿ ನೋಡಿ. ಈ ರೀತಿಯ ಅವಕಾಶ ಆಗಾಗ ಬರೋದಿಲ್ಲ. ಇವಾಗ ವಿವರವಾಗಿ ನೋಡೋಣ ಬನ್ನಿ. ಈ ಸ್ವಾತಂತ್ರ್ಯದ ತೀವ್ರ ಹಂಬಲದಲ್ಲಿ ಒಂದು ದೊಡ್ಡ ಅಪಾಯವೂ ಅಡಗಿದೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಹಠಾತ್ತನೆ ಎದ್ದಿರುವ ಈ ಮಾನಸಿಕ ದಂಗೆಯು ನಿಮ್ಮಿಂದ ಬಹಳ ಇಂಪಲ್ಸಿವ್ ಅಂದರೆ ಯಾವುದೇ ಯೋಚನೆ ಇಲ್ಲದೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡಬಹುದು. ವಿದೇಶಕ್ಕೆ ಶಿಫ್ಟ್ ಆಗುವ ಅಥವಾ ನಿಮ್ಮ ಪ್ರಸ್ತುತ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಬಿಟ್ಟು ಯಾವುದಾದರೂ ಹೊಸ ಬಿಸ್ನೆಸ್ ಅಂದರೆ ವ್ಯಾಪಾರ ಶುರು ಮಾಡುವ ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಬರಬಹುದು. ಬಹುಶಃ ನೀವು ಯಾವುದೇ ಅನುಭವಿ ವ್ಯಕ್ತಿಯಿಂದ ಸಲಹೆ ಪಡೆಯಲು ಇಷ್ಟಪಡದಿರಬಹುದು, ಏಕೆಂದರೆ ಈ ನಿರ್ದಿಷ್ಟ ಸಮಯದಲ್ಲಿ ನಿಮ್ಮನ್ನು ನಿಮಗಿಂತ ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು ಎಂದು ನಿಮಗೆ ಅನಿಸುತ್ತದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ನಿಯಮಗಳು ಬಹಳ ಸ್ಪಷ್ಟ ಮತ್ತು ನಿರಾಕರಿಸಲಾಗದಂತಿವೆ. ದೇವಗುರು ಬೃಹಸ್ಪತಿ ಎಂದಿಗೂ ಬುಧನ ನಕ್ಷತ್ರದಲ್ಲಿ ಸಂಪೂರ್ಣವಾಗಿ ಹಾಯಾಗಿರುತ್ತಾರೆ ಎಂದು ಹೇಳಲಾಗುವುದಿಲ್ಲ. ಹಾಗಾಗಿ ನನ್ನ ಕಟ್ಟುನಿಟ್ಟಾದ ಮತ್ತು ಸ್ಪಷ್ಟವಾದ ಸಲಹೆ ಎಂದರೆ ಈ 72 ದಿನಗಳ ಅವಧಿಯಲ್ಲಿ ನಿಮ್ಮೊಳಗೆ ಬೆಳೆಯುತ್ತಿರುವ ಈ ಬಂಡಾಯದ ಭಾವನೆಯಿಂದಾಗಿ ಯಾವುದೇ ಸ್ಥಿರವಾದ ಕೆಲಸವನ್ನು ಅಥವಾ ಯಾವುದೇ ಹಳೆಯ ಮತ್ತು ಸೆಟಲ್ ಆದ ಸಂಬಂಧವನ್ನು ಹಠಾತ್ತನೆ ಮುರಿಯುವ ತಪ್ಪು ಮಾಡಬೇಡಿ. ಇಂತಹ ಇಂಪಲ್ಸಿವ್ ನಿರ್ಧಾರಗಳು ಭವಿಷ್ಯದಲ್ಲಿ ನಿಮಗೆ ಭಾರಿ ಪಶ್ಚಾತ್ತಾಪವನ್ನು ತರಬಹುದು. ಜೀವನದಲ್ಲಿ ಬದಲಾವಣೆ ಬರುವುದು ಕೆಟ್ಟದ್ದೇನಲ್ಲ, ಆದರೆ ಆ ಬದಲಾವಣೆಯ ಸಮಯ ಮತ್ತು ಅದನ್ನು ಜಾರಿಗೆ ತರುವ ವಿಧಾನವನ್ನು ಬಹಳ ಯೋಚಿಸಿ ನಿರ್ಧರಿಸಬೇಕು. ಬಿರುಗಾಳಿಯ ಮಧ್ಯೆ ಎಂದಿಗೂ ಮನೆಯನ್ನು ಕೆಡವಬಾರದು. ಹಾಗಾಗಿ ಸ್ವಲ್ಪ ಕಾಯುವುದೇ ನಿಮಗೆ ಅತ್ಯಂತ ಸೂಕ್ತವಾಗಿರುತ್ತದೆ. ಈಗ ಈ ಬಾರಿ ಮಾನಸಿಕ ತಲ್ಲಣವು ನಿಮ್ಮ ಕೆರಿಯರ್ ಮತ್ತು ನಿಮ್ಮ ಕೆಲಸ ಮಾಡುವ ಶೈಲಿಯ ಮೇಲೆ ಬೀರುವ ನೇರ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳೋಣ. ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧ ಮತ್ತು ನಿಮ್ಮ ಜನ್ಮ ಕುಂಡಲಿಯಲ್ಲಿ ಬುಧ 3ನೇ ಮತ್ತು 12ನೇ ಮನೆಯ ಅಧಿಪತಿಯಾಗಿದ್ದಾರೆ. ಅದೇ ಸಮಯದಲ್ಲಿ ಗುರು ನಿಮ್ಮ 6ನೇ ಮತ್ತು 9ನೇ ಮನೆಯ ಅಧಿಪತಿಯಾಗಿ ಲಗ್ನದಲ್ಲಿ ಕುಳಿತಿದ್ದಾನೆ. ಈ ಸಂಪೂರ್ಣ ಲೆಕ್ಕಾಚಾರವು ನಿಮ್ಮ ಕಾರ್ಯಕ್ಷೇತ್ರವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಿದೆ. 3ನೇ ಮನೆಯು ನಿಮ್ಮ ಸಂವಹನ, ನಿಮ್ಮ ಅದಮ್ಯ ಧೈರ್ಯ ಮತ್ತು ನಿಮ್ಮ ಫೋಕಸ್ ಅಂದರೆ ಗಮನ ಸಂಬಂಧಿಸಿದೆ. ಆದರೆ 12ನೇ ಮನೆಯು ವಿದೇಶ, ದೂರದ ಸ್ಥಳಗಳು ಮತ್ತು ಏಕಾಂತವನ್ನು ಸೂಚಿಸುತ್ತದೆ. ನೀವು ಸಂವಹನ, ಬರವಣಿಗೆ, ಬೋಧನೆ ಅಥವಾ ಡಿಜಿಟಲ್ ಮಾಧ್ಯಮವನ್ನು ಬಳಸುವ ಯಾವುದೇ ವೃತ್ತಿಯಲ್ಲಿದ್ದರೆ ಈ ಸಮಯವು ನಿಮಗೆ ದೈವಿಕ ವರಕ್ಕಿಂತ ಕಡಿಮೆ ಇಲ್ಲ. ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಈ ಸಮಯದಲ್ಲಿ ಉತ್ತುಂಗದಲ್ಲಿರುತ್ತವೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮೊಳಗೆ ಒಂದು ಹೊಸ ಅಗ್ರೆಷನ್ ಕಂಡು ಬರುತ್ತದೆ. ಇದು ನಿಮ್ಮ ಗುರಿಗಳ ಕಡೆಗೆ ನಿಮ್ಮನ್ನು ದೃಢವಾಗಿಸುತ್ತದೆ. ನಿಮ್ಮ ಮಾತುಗಳ ಪ್ರಭಾವವು ಎಷ್ಟೊಂದು ಆಳವಾಗಿರುತ್ತದೆ ಎಂದರೆ ಜನರು ನಿಮ್ಮಿಂದ ಮಂತ್ರಮುಗ್ಧರಾಗುತ್ತಾರೆ. ವಿದೇಶಿ ಕ್ಲೈಂಟ್ಗಳು ಸೇರುವ ಅಥವಾ ಹುಟ್ಟಿದ ಸ್ಥಳದಿಂದ ಬಹಳ ದೂರ ಹೋಗಿ ಕೆಲಸ ಮಾಡುವ ಅತ್ಯುತ್ತಮ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ. ನೀವು ವಿದೇಶಕ್ಕೆ ಹೋಗಲು ವೀಸಾಕ್ಕಾಗಿ ಕಾಯುತ್ತಿದ್ದರೆ ಈಗ ಆ ಸಾಧ್ಯತೆಯು ತುಂಬಾ ಪ್ರಬಲವಾಗುತ್ತದೆ. ಆದರೆ ಇಲ್ಲಿ ಆಶ್ಲೇಷಾದ ಒಂದು ಅದೃಶ್ಯ ಬಲೆಯೂ ಇದೆ. ಅದರಿಂದ ನೀವು ಯಾವುದೇ ಬೆಲೆ ತೆತ್ತಾದರೂ ಪಾರಾಗಲೇಬೇಕು. ಬುಧನು ಬುದ್ಧಿಯ ಕಾರಕನಾಗಿರುವುದರಿಂದ ಮತ್ತು ಆಶ್ಲೇಷವು ರಹಸ್ಯ ಪ್ರವೃತ್ತಿಯ ನಕ್ಷತ್ರವಾಗಿರುವುದರಿಂದ ನಿಮ್ಮ ಕಚೇರಿ ಅಥವಾ ವ್ಯವಹಾರದಲ್ಲಿ ಪಾಲಿಟಿಕ್ಸ್ ಮಾಡಲು ಅಥವಾ ಯಾವುದಾದರೂ ಶಾರ್ಟ್ಕಟ್ ಅಳವಡಿಸಿಕೊಳ್ಳಲು ನಿಮಗೆ ದೊಡ್ಡ ಆಸೆ ಹುಟ್ಟಬಹುದು. ಆರಂಭದಲ್ಲಿ ಆಶ್ಲೇಷಾದ ಶಕ್ತಿಯು ತುಂಬಾ ಚತುರತೆಯಿಂದ ಕೂಡಿರುತ್ತದೆ ಎಂದು ಅನಿಸುವುದರಿಂದ ಈ ಜಾಣ್ಮೆ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿದೆ ಎಂದು ನಿಮಗೆ ಅನಿಸಬಹುದು. ಆದರೆ ಕರ್ಕಾಟಕ ರಾಶಿಯವರ ಮೂಲ ಸ್ವಭಾವವು ಅತ್ಯಂತ ಪವಿತ್ರ ಮತ್ತು ನೇರವಾಗಿರುತ್ತದೆ. ನೀವು ಪಿತೂರಿ ಮಾಡಲು ಪ್ರಯತ್ನಿಸಿದಾಗ ಅದು ನಿಮ್ಮ ಮೇಲೆಯೇ
ತಿರುಗುಬಾಣವಾಗುತ್ತದೆ. ಈ 72 ದಿನಗಳಲ್ಲಿ ನೀವು ನಿಮ್ಮ ಉದ್ದೇಶವನ್ನು ಸಂಪೂರ್ಣವಾಗಿ ಶುದ್ಧವಾಗಿಟ್ಟುಕೊಂಡು ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ಮಾಡಿದರೆ ನಿಮ್ಮ ಕೆರಿಯರ್ ಗ್ರಾಫ್ ಅತಿ ವೇಗವಾಗಿ ಮೇಲೇರುತ್ತದೆ ಮತ್ತು ನೀವು ಅದ್ಭುತವಾದ ಲಾಭವನ್ನು ಕಾಣುವಿರಿ. ಹಣ ಮತ್ತು ಕ್ಯಾಶ್ ಫ್ಲೋ ಬಗ್ಗೆ ಮಾತನಾಡುವುದಾದರೆ ಬುಧನು ನಿಮ್ಮ 12ನೇ ಮನೆಯ ಅಧಿಪತಿಯಾಗಿದ್ದಾನೆ. ಇದು ಮುಖ್ಯವಾಗಿ ಖರ್ಚುಗಳ ಮನೆಯಾಗಿದೆ. ಈ 72 ದಿನಗಳಲ್ಲಿ ನಿಮ್ಮ ಖರ್ಚುಗಳು ಖಂಡಿತವಾಗಿಯೂ ಹೆಚ್ಚಾಗುತ್ತವೆ ಮತ್ತು ಲಿಕ್ವಿಡ್ ಕ್ಯಾಶ್ ನಿಮ್ಮ ಕೈಯಿಂದ ವೇಗವಾಗಿ ಕರಗುತ್ತದೆ. ಆದರೆ ಜ್ಯೋತಿಷ್ಯದಲ್ಲಿ ಪ್ರತಿ ಖರ್ಚಿಗೂ ಸರಿಯಾದ ದಿಕ್ಕನ್ನು ನೀಡಬಹುದು. ಈ ಲಿಕ್ವಿಡ್ ಕ್ಯಾಶ್ ಅನ್ನು ನಿಮ್ಮ ಶಿಕ್ಷಣ, ಯಾವುದಾದರೂ ಹೊಸ ಕೋರ್ಸ್ ಅಥವಾ ನಿಮ್ಮ ಕೌಶಲ್ಯಗಳನ್ನು ಚುರುಕುಗೊಳಿಸಲು ನೀವು ಹೂಡಿಕೆ ಮಾಡಿದರೆ ಇದು ಕೇವಲ ಖರ್ಚಾಗಿ ಉಳಿಯುವುದಿಲ್ಲ, ಬದಲಾಗಿ ನಿಮ್ಮ ಜೀವನದ ಅತಿದೊಡ್ಡ ಆಸ್ತಿಯಾಗಿ ಪರಿಣಮಿಸುತ್ತದೆ. ಗುರುವು ಅದೃಷ್ಟದ ಅಧಿಪತಿಯೂ ಆಗಿದ್ದಾನೆ. ಹಾಗಾಗಿ ಅದೃಷ್ಟವು ನಿಮಗೆ ಸಂಪೂರ್ಣವಾಗಿ ಬೆಂಬಲ ನೀಡುತ್ತಿದೆ. ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಯಲ್ಲಿ ಉತ್ತಮ ಲಾಭದ ಪ್ರಬಲ ಸಾಧ್ಯತೆ ಇದೆ. ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ಹಣಕಾಸು ಸಲಹೆಗಾರರ ಸಲಹೆ ಪಡೆಯಲು ಮರೆಯದಿರಿ. ಅದೃಷ್ಟ ಜೊತೆಗಿದೆ ಎಂದರೆ ಯೋಚಿಸದೆ ಅಪಾಯವನ್ನು ಮೈ ಮೇಲೆ ಎಳೆದುಕೊಳ್ಳಬೇಕು ಎಂದರ್ಥವಲ್ಲ. ಈ 72 ದಿನಗಳ ಗೋಚಾರದ ನಿಖರವಾದ ಮತ್ತು ಆಳವಾದ ವಿಶ್ಲೇಷಣೆ ಮಾಡಲು ನಾವು ಗುರುವಿನ ಆಶ್ಲೇಷಾದ ವಿವಿಧ ಹಂತಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ನವಾಂಶ ಕುಂಡಲಿಯಲ್ಲಿ ಅವುಗಳ ಪ್ರಭಾವವು ಸಮಯ ಕಳೆದಂತೆ ನಿರಂತರವಾಗಿ ಬದಲಾಗುತ್ತದೆ. ಆಗಸ್ಟ್ 19ರಿಂದ ಸೆಪ್ಟೆಂಬರ್ 3ರವರೆಗಿನ ಸಮಯವು ಯಾವುದೇ ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದವರಿಗೆ ಅಥವಾ ಹಳೆಯ ಕಾನೂನು ಹೋರಾಟ ನಡೆಸುತ್ತಿದ್ದವರಿಗೆ ಬಹಳ ಉತ್ತಮವಾಗಿತ್ತು. ಈ ಸಮಯವು ತಮ್ಮ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಮತ್ತು ತಮ್ಮ ಚುರುಕಾದ ಬುದ್ಧಿಶಕ್ತಿಯಿಂದ ಶತ್ರುಗಳನ್ನು ಜಯಿಸಲು ಸೂಕ್ತವಾಗಿದೆ. ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 22ರವರೆಗಿನ ಸಮಯವು ಬಹಳ ವಿಶೇಷವಾಗಿದೆ, ಏಕೆಂದರೆ ಇದು ನಿಮ್ಮ ಸಂಬಂಧಗಳು ಮತ್ತು ಪಾರ್ಟ್ನರ್ಶಿಪ್ ಅನ್ನು ನೇರವಾಗಿ ಪ್ರಚೋದಿಸುತ್ತದೆ. ಈ ಅವಧಿಯಲ್ಲಿ ನಿಮ್ಮ ವ್ಯಕ್ತಿತ್ವ ಮತ್ತು ಲುಕ್ಸ್ ಬಗ್ಗೆ ನೀವು ಹೆಚ್ಚು ಪ್ರಜ್ಞಾಪೂರ್ವಕರಾಗಿರುತ್ತೀರಿ. ಹೊಸ ಬಟ್ಟೆಗಳನ್ನು ಖರೀದಿಸಲು, ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳನ್ನು ತರಲು ಮತ್ತು ಹದಗೆಟ್ಟ ಸಂಬಂಧಗಳನ್ನು ಮತ್ತೆ ಸರಿಪಡಿಸಿಕೊಳ್ಳಲು ಈ ಸಮಯವು ಅತ್ಯಂತ ಮಂಗಳಕರವಾಗಿದೆ. ನಿಂತು ಹೋಗಿದ್ದ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಕೂಡ ಇಲ್ಲಿಂದ ವೇಗವಾಗಿ ಮುನ್ನಡೆಯಬಹುದು. ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 8ರವರೆಗಿನ ಹಂತದಲ್ಲಿ ನೀವು ಸ್ವಲ್ಪ ಎಚ್ಚರದಿಂದಿರಬೇಕು. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಆತಂಕದ ಬಗ್ಗೆ ವಿಶೇಷ ಗಮನ ಹರಿಸಿ. ಹೊಟ್ಟೆ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಹಳೆಯ ಸಮಸ್ಯೆಗಳು ಮರುಕಳಿಸಬಹುದು. ನಿಮ್ಮ ಆಪ್ತರಿಂದ ಯಾವುದೇ ಪ್ರಮುಖ ವಿಷಯವನ್ನು ಮರೆಮಾಚಬೇಡಿ, ಏಕೆಂದರೆ ಸತ್ಯವನ್ನು ಹೇಳುವುದರಲ್ಲಿ ಸಿಗುವ ಮಾನಸಿಕ ಸ್ವಾತಂತ್ರ್ಯ ಬೇರಾವುದರಲ್ಲೂ ಇಲ್ಲ. ಒತ್ತಡದ ಸಮಯದಲ್ಲಿ ಸ್ಟೆಶ್ ಶಾಪಿಂಗ್ ಮಾಡುವುದನ್ನು ಕಟ್ಟುನಿಟ್ಟಾಗಿ ತಪ್ಪಿಸಿ. ಇಲ್ಲದಿದ್ದರೆ ನೀವು ಅನಗತ್ಯ ವಸ್ತುಗಳ ಮೇಲೆ ನಿಮ್ಮ ಬೆಲೆ ಬಾಳುವ ಹಣವನ್ನು ಖರ್ಚು ಮಾಡುತ್ತೀರಿ. ಅಕ್ಟೋಬರ್ 8ರಿಂದ ಅಕ್ಟೋಬರ್ 31ರವರೆಗಿನ ಸಮಯವು ಈ ಗೋಚಾರದ ಅತ್ಯಂತ ಸುಂದರವಾದ ಮತ್ತು ಆಧ್ಯಾತ್ಮಿಕ ಭಾಗವಾಗಿರುತ್ತದೆ. ಗುರುವಿನ ಸಂಪೂರ್ಣ ಫೋಕಸ್ ನಿಮ್ಮ ಅದೃಷ್ಟ, ಉನ್ನತ ಶಿಕ್ಷಣ ಮತ್ತು ವಿದೇಶ ಪ್ರವಾಸಗಳ ಮೇಲೆ ಇರುತ್ತದೆ. ಹೊಸ ಕೌಶಲ್ಯಗಳನ್ನು ಕಲಿಯಲು ಅಥವಾ ಅರ್ಹ ಗುರುವಿನ ಹುಡುಕಾಟಕ್ಕಾಗಿ ಈ ಸಮಯವು ಅದ್ಭುತ ಬೆಂಬಲವನ್ನು ನೀಡುತ್ತದೆ. ನಿಮ್ಮ ಅಂತಃಪ್ರಜ್ಞೆಯು ಅಂದರೆ ಇಂಟ್ಯೂಷನ್ ಎಷ್ಟು ಚುರುಕಾಗಿರುತ್ತದೆ ಎಂದರೆ ನೀವು ಜನರ ಆಲೋಚನೆಗಳನ್ನು ಅವರು ಹೇಳದೆಯೇ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಿರಿ. ಅಕ್ಟೋಬರ್ 31ರ ನಂತರ ಗುರುವು ಗಂಡಾಂತರವನ್ನು ದಾಟಿದಾಗ ನಿಮ್ಮ ಜೀವನದ ಪ್ರಾಥಮಿಕ ಫೋಕಸ್ ಸಂಪೂರ್ಣವಾಗಿ ನಿಮ್ಮ ಉಳಿತಾಯ ಮತ್ತು ನಿಮ್ಮ ಕುಟುಂಬದ ಮೌಲ್ಯಗಳತ್ತ ಬದಲಾಗುತ್ತದೆ. ಸಂಬಂಧಗಳು ಮತ್ತು ವೈವಾಹಿಕ ಜೀವನದ ಮುಂಭಾಗದಲ್ಲಿ ಗುರುವು ನಿಮ್ಮ ಲಗ್ನದಲ್ಲಿ ಕುಳಿತು ತನ್ನ 7ನೇ ಪೂರ್ಣ ದೃಷ್ಟಿಯಿಂದ ನಿಮ್ಮ ವಿವಾಹ ಮತ್ತು ಪಾಲುದಾರಿಕೆಯ ಮನೆಯನ್ನು ನಿರಂತರವಾಗಿ ನೋಡುತ್ತಿದ್ದಾನೆ. ಜೊತೆಗೆ ಅವನ 5ನೇ ದೃಷ್ಟಿಯು ನಿಮ್ಮ ಪ್ರಣಯ ಮತ್ತು ಸಂತಾನದ ಮನೆಯ ಮೇಲೆ ಬೀಳುತ್ತಿದೆ. ಜ್ಯೋತಿಷ್ಯದಲ್ಲಿ ದೇವಗುರುವಿನ ಈ ದೃಷ್ಟಿಗಳನ್ನು ಸಾಕ್ಷಾತ್ ಅಮೃತಕ್ಕೆ ಸಮಾನವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಅಥವಾ ಯಾವುದೇ ಪ್ರೇಮ ಸಂಬಂಧದಲ್ಲಿ ದೀರ್ಘಕಾಲದಿಂದ ಕಹಿ ಇದ್ದರೆ, ಮಾತುಕತೆ ವಿಚ್ಛೇದನದವರೆಗೆ ತಲುಪಿದ್ದರೂ ಸಹ ಆ ಮುರಿಯುತ್ತಿರುವ ಸಂಬಂಧವನ್ನು ನೀವು ಸಂಪೂರ್ಣವಾಗಿ ಉಳಿಸಬಹುದಾದ ನಿಖರವಾದ ಸಮಯ ಇದಾಗಿದೆ. ಆದರೆ ಈ ಪವಾಡವು ತಾನಾಗಿಯೇ ನಡೆಯುವುದಿಲ್ಲ. ಇದಕ್ಕಾಗಿ ನೀವು ನಿಮ್ಮ ಸುಧಾರಿತ ಸಂವಹನ ಕೌಶಲ್ಯಗಳನ್ನು ಅಂದರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನು ಬಳಸಬೇಕಾಗುತ್ತದೆ. ಅಸಲಿ ಸಮಸ್ಯೆ ನಿಮ್ಮೊಳಗಾಗುತ್ತಿರುವ ಆ ಬದಲಾವಣೆಗಳಿಂದ ಹುಟ್ಟಬಹುದು. ಅದನ್ನು ನೋಡಿ ನಿಮ್ಮ ಸಂಗಾತಿಯು ಗೊಂದಲಕ್ಕೊಳಗಾಗಬಹುದು. ನೀವು ಹಠಾತ್ತನೆ ತುಂಬಾ ಪ್ರಾಯೋಗಿಕ ಅಥವಾ ಸ್ವಲ್ಪ ಸ್ವಾರ್ಥಿಗಳಾಗಿದ್ದೀರಿ ಎಂದು ಅವರಿಗೆ ಅನಿಸಬಹುದು. ಆದ್ದರಿಂದ ನೀವು ನಿಮ್ಮ ಸಂಗಾತಿಯೊಂದಿಗೆ ಬಹಳ ಸ್ಪಷ್ಟವಾಗಿ ಮತ್ತು ಮುಕ್ತವಾಗಿ ಮಾತನಾಡುವುದು ಅತ್ಯಂತ ಮುಖ್ಯ.
ಮಾನಸಿಕವಾಗಿ ನಿಮ್ಮೊಳಗೆ ಏನು ನಡೆಯುತ್ತಿದೆ ಎಂಬುದನ್ನು ಅವರಿಗೆ ವಿವರವಾಗಿ ತಿಳಿಸಿ. ಏಕೆಂದರೆ ನಿಮ್ಮ ಭಾವನೆಗಳನ್ನು ನೀವು ವ್ಯಕ್ತಪಡಿಸುವವರೆಗೆ ಅವು ಇತರರಿಗೆ ಬಗೆಹರಿಯದ ರಹಸ್ಯವಾಗಿಯೇ ಉಳಿಯುತ್ತವೆ. ಸಿಂಗಲ್ ಆಗಿರುವವರಿಗೆ ಈ ಸಮಯವು ರೊಮ್ಯಾನ್ಸ್ನ ಸಂಪೂರ್ಣ ಹೊಸ ಬಾಗಿಲುಗಳನ್ನು ತೆರೆಯಬಹುದು ಮತ್ತು ಮಗುವನ್ನು ಪಡೆಯಲು ಯೋಚಿಸುತ್ತಿರುವ ದಂಪತಿಗಳಿಗೆ ಗುರುವಿನ ಈ 5ನೇ ದೃಷ್ಟಿಯು ಯಾವುದೇ ವೈದ್ಯಕೀಯ ಪವಾಡಕ್ಕಿಂತ ಕಡಿಮೆ ಇಲ್ಲ. ಕುಟುಂಬ ಮತ್ತು ಸಾಮಾಜಿಕ ಜೀವನದ ವಿಷಯದಲ್ಲಿ ಈ ಅವಧಿಯಲ್ಲಿ ನೀವು ಜೀವನವನ್ನು ಬದಲಾಯಿಸುವಂತಹ ದೊಡ್ಡ ಪಾಠವನ್ನು ಕಲಿಯುವಿರಿ. ಕರ್ಕಾಟಕ ರಾಶಿಯ ಚಿಹ್ನೆ ಏಡಿಯಾಗಿದೆ. ಇದು ತನ್ನ ಭಾವನೆಗಳ ಕಠಿಣ ಚಿಪ್ಪಿನಲ್ಲಿ ಸುರಕ್ಷಿತವಾಗಿರುತ್ತದೆ. ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಇತರರಿಗೆ ಸಹಾಯ ಮಾಡುವ ಬಲಿಪಶುಗಳು ನೀವಾಗಿದ್ದೀರಿ. ನೀವು ನಿಮ್ಮ ಬೆವರು ರಕ್ತ ಸುರಿಸಿ ಜನರಿಗೆ ನಿಮ್ಮ ಶಕ್ತಿಯನ್ನು ನೀಡುತ್ತೀರಿ. ಆದರೆ ಆಶ್ಲೇಷಾದ ಈ ಗೋಚಾರವು ನಿಮ್ಮ ಶಕ್ತಿಯು ವ್ಯರ್ಥವಾಗುವುದನ್ನು ತಡೆಯುವ ಸ್ಪಷ್ಟ ತಿಳುವಳಿಕೆಯನ್ನು ನಿಮಗೆ ನೀಡುತ್ತಿದೆ. ತಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲಲು ಇಷ್ಟಪಡದವರನ್ನು ನೀವು ಜೀವನ ಪೂರ್ತಿ ನಿಮ್ಮ ಬೆನ್ನಿನ ಮೇಲೆ ಹೊತ್ತುಕೊಂಡು ನಡೆಯಲು ಸಾಧ್ಯವಿಲ್ಲ ಎಂಬುದನ್ನು ನೀವು ಆಳವಾಗಿ ಅರಿತುಕೊಳ್ಳುವಿರಿ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಕಟ್ಟುನಿಟ್ಟಾದ ಗಡಿಗಳನ್ನು ಅಂದರೆ ಬೌಂಡ್ರೀಸ್ ಅನ್ನು ನಿಗದಿಪಡಿಸುವಿರಿ ಮತ್ತು ಜನರಿಗೆ ಸ್ಪಷ್ಟವಾಗಿ ಇಲ್ಲ ಎಂದು ಹೇಳುವುದನ್ನು ಕಲಿಯುವಿರಿ. ನಿಮ್ಮ ಮಾನಸಿಕ ಶಾಂತಿ ಮತ್ತು ನಿಮ್ಮ ಅಮೂಲ್ಯವಾದ ಶಕ್ತಿಯನ್ನು ರಕ್ಷಿಸಿಕೊಳ್ಳಲು ನೀವು ಕಠಿಣ ಹೆಜ್ಜೆಗಳನ್ನು ಇಡುತ್ತೀರಿ ಮತ್ತು ಇದರಲ್ಲಿ ಸ್ವಲ್ಪವೂ ತಪ್ಪಿಲ್ಲ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಲಿಯಿರಿ, ಏಕೆಂದರೆ ಭಾವನೆಗಳು ಊಟದಲ್ಲಿನ ಉಪ್ಪಿನಂತೆ. ಸ್ವಲ್ಪ ಇದ್ದರೆ ಜೀವನದ ರುಚಿಯನ್ನು ಹೆಚ್ಚಿಸುತ್ತದೆ, ಆದರೆ ಅತಿಯಾದರೆ ಪ್ರತಿ ಸಂಬಂಧವನ್ನು ಕಹಿ ಮತ್ತು ವಿಷಕಾರಿಯನ್ನಾಗಿ ಮಾಡುತ್ತದೆ. ಆರೋಗ್ಯದ ದೃಷ್ಟಿಕೋನದಿಂದ ಮೊದಲನೆಯ ಮನೆಯು ನೇರವಾಗಿ ನಿಮ್ಮ ಭೌತಿಕ ದೇಹವನ್ನು ಪ್ರತಿನಿಧಿಸುತ್ತದೆ. ರೋಗದ ಅಧಿಪತಿಯಾದ ಗುರು 6ನೇ ಮನೆಯ ಅಧಿಪತಿ ಲಗ್ನದಲ್ಲಿ ಕುಳಿತಿದ್ದಾನೆ ಮತ್ತು ರಾಹು ನಿಮ್ಮ 8ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಈ ಗ್ರಹಗತಿಗಳು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಪಬ್ಲಿಕ್ ಇಮೇಜ್, ಸಾರ್ವಜನಿಕ ಇಮೇಜ್ ಎರಡರ ಬಗ್ಗೆಯೂ ಅತ್ಯಂತ ಜಾಗರೂಕರಾಗಿರಲು ಕಟ್ಟುನಿಟ್ಟಾದ ಸೂಚನೆಯನ್ನು ನೀಡುತ್ತವೆ. ಗುರುವು ಒಂದು ಬೃಹತ್ ಗ್ರಹವಾಗಿರುವುದರಿಂದ ಮತ್ತು ದೇಹದಲ್ಲಿ ಕಫ ಮತ್ತು ಕೊಬ್ಬನ್ನು ಅಂದರೆ ಫ್ಯಾಟ್ ನಿಯಂತ್ರಿಸುವುದರಿಂದ ಈ ಸಮಯದಲ್ಲಿ ನೀವು ಕೀಲು ನೋವು, ಸಂಧಿವಾತದಂತಹ ತೊಂದರೆಗಳು ಅಥವಾ ವಿಟಮಿನ್ ಡಿ ಕೊರತೆಯ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ನಿಮ್ಮ ಕೀಲುಗಳನ್ನು ಆರೋಗ್ಯಕರವಾಗಿರಿಸಿಕೊಳ್ಳಿ ಮತ್ತು ಸರಿಯಾದ ಡಯಟ್ ಅನುಸರಿಸಿ. ಹೆಚ್ಚುವರಿಯಾಗಿ ರಾಹು ಮತ್ತು ಆಶ್ಲೇಷಾದ ಸಂಯೋಜಿತ ಪ್ರಭಾವದಿಂದಾಗಿ ನರಮಂಡಲದಲ್ಲಿ ವಿಪರೀತ ಆಯಾಸ, ಎದೆಯ ಭಾಗದಲ್ಲಿ ಬಿಗಿತ ಮತ್ತು ಎಮೋಷನಲ್ ಈಟಿಂಗ್ ಸಮಸ್ಯೆ ಬಹಳಷ್ಟು ಹೆಚ್ಚಾಗಬಹುದು. ನಿದ್ರೆಯ ಮಾದರಿಯು ಸ್ಲೀಪ್ ಪ್ಯಾಟರ್ನ್ ನಲ್ಲಿ ಕೆಟ್ಟದಾಗಿ ಡಿಸ್ಟರ್ಬ್ ಆಗಬಹುದು. ದೇಹದಲ್ಲಿ ಯಾವುದೇ ಅಸಾಮಾನ್ಯ ತೊಂದರೆ ಕಂಡು ಬಂದರೆ ಅದನ್ನು ನಿರ್ಲಕ್ಷಿಸಬೇಡಿ ಮತ್ತು ತಕ್ಷಣ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಈ ಸಮಯದಲ್ಲಿ ಯಾವುದೇ ಹೊಸ ಚಿಕಿತ್ಸೆ ಪ್ರಾರಂಭವಾದರೆ ಗುರುವಿನ ಶುಭ ಕೃಪೆಯಿಂದ ಅದು ನಿಮಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತದೆ ಮತ್ತು ನೀವು ಶೀಘ್ರದಲ್ಲೇ ಚೇತರಿಸಿಕೊಳ್ಳುವಿರಿ. ವಿದ್ಯಾರ್ಥಿಗಳಿಗೆ ಈ ಗೋಚಾರವು ಒಂದು ದೊಡ್ಡ ಗೇಮ್ ಚೇಂಜರ್ ಆಗಿ ಸಾಬೀತಾಗಲಿ. ಗುರುವಿನ ಅಮೃತಮಯ 5ನೇ ದೃಷ್ಟಿಯು ನೇರವಾಗಿ ನಿಮ್ಮ ಶಿಕ್ಷಣದ ಮನೆಯ ಮೇಲೆ ಬೀಳುತ್ತಿದೆ. ಇದರಿಂದಾಗಿ ನಿಮ್ಮ ಮನಸ್ಸು ಆವರಿಸಿದ್ದ ಆಲೋಚನಾ ಮಂಜು ಸಂಪೂರ್ಣವಾಗಿ ಚದುರಿ ಹೋಗುತ್ತದೆ. ಹಿಂದಿನ ಫಲಿತಾಂಶಗಳು ನಿಮ್ಮ ಪರವಾಗಿಲ್ಲದಿದ್ದರೆ ಈ ಎಲ್ಲಾ ತಪ್ಪುಗಳನ್ನು ತಿದ್ದಿಕೊಂಡು ಅತ್ಯುತ್ತಮ ಪ್ರದರ್ಶನ ನೀಡಲು ಇದು ಸಕಾಲ. ನೀವು ಬಹಳ ಆಳ ಮತ್ತು ಏಕಾಗ್ರತೆಯಿಂದ ಅಧ್ಯಯನ ಮಾಡಲು ಸಾಧ್ಯವಾಗುತ್ತದೆ. ಕೇವಲ ಆನ್ಲೈನ್ ಅಧ್ಯಯನದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಸಮಯ ವ್ಯರ್ಥವಾಗದಂತೆ ತಡೆಯಿರಿ. ಇಡೀ ಮನೆಯನ್ನು ನಿಭಾಯಿಸುತ್ತಿರುವ ಮಹಿಳೆಯರು ಮತ್ತು ತಾಯಂದಿರು ತಮ್ಮ ಸಂಪೂರ್ಣ ಗುರುತನ್ನು ತಮ್ಮ ಕುಟುಂಬದ ಸುತ್ತಲೇ ಸೀಮಿತಗೊಳಿಸಿಕೊಂಡಿದ್ದರು. ಆದರೆ ಈ ಗೋಚಾರದ ಅವಧಿಯಲ್ಲಿ ಮೊದಲ ಬಾರಿಗೆ ನಿಮ್ಮ ಸ್ವಂತ ಅಸ್ತಿತ್ವದ ಬಗ್ಗೆ ನೀವು ಬಹಳ ಆಳವಾದ ಚಿಂತೆಗೆ ಒಳಗಾಗುವಿರಿ. ನಿಮ್ಮ ವೈಯಕ್ತಿಕ ಹವ್ಯಾಸಗಳು ಮತ್ತು ನಿಮ್ಮ ಸ್ವಂತ ಗುರುತು ನಿಮಗೆ ನೆನಪಾಗುತ್ತದೆ. ಈ ಪ್ರಮುಖ ಭಾವನೆಯನ್ನು ಸ್ವಲ್ಪವೂ ಹತ್ತಿಕ್ಕಬೇಡಿ. ನೀವು ಯಾವುದೇ ಆನ್ಲೈನ್ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಅಥವಾ ನಿಮಗಾಗಿ ದಿನದ ಕೆಲವು ಗಂಟೆಗಳನ್ನು ಏಕಾಂತದಲ್ಲಿ ಕಳೆಯಲು ಬಯಸಿದರೆ ಖಂಡಿತವಾಗಿಯೂ ಸಮಯ ಮಾಡಿಕೊಳ್ಳಿ. ನೀವು ಒಳಗಿನಿಂದ ಸಂಪೂರ್ಣವಾಗಿ ಸಂತೋಷ ಮತ್ತು ತೃಪ್ತರಾದಾಗ ಮಾತ್ರ ನಿಮ್ಮ ಇಡೀ ಮನೆ ನಿಜವಾದ ಅರ್ಥದಲ್ಲಿ ಸಂತೋಷವಾಗಿರಲು ಸಾಧ್ಯ. ನಮ್ಮ ನಿವೃತ್ತ ಮತ್ತು ಹಿರಿಯ ವೀಕ್ಷಕರಿಗೆ ಈ ಸಮಯವು ನಿಮ್ಮನ್ನು ಎಲ್ಲಾ ಪ್ರಾಪಂಚಿಕ ಚಿಂತೆಗಳಿಂದ ಹೊರತಂದು ಅತ್ಯಂತ ಆಳವಾದ ಮತ್ತು ಶಾಂತಿಯುತ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಕರೆದೊಯ್ಯಲಿದೆ. ಆಶ್ಲೇಷ ನಕ್ಷತ್ರಕ್ಕೂ ನಮ್ಮ ಬೆನ್ನುಹುರಿಯಲ್ಲಿರುವ ಸುಷುಮ್ನಾ ನಾಡಿಗೂ ಅತ್ಯಂತ ಆಳವಾದ ಮತ್ತು ನೇರವಾದ ಸಂಬಂಧವಿದೆ. ಮಕ್ಕಳ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ನಿಮ್ಮ ಸಂಪೂರ್ಣ ಗಮನವನ್ನು ಧ್ಯಾನದಲ್ಲಿ ಕೇಂದ್ರೀಕರಿಸಿ. ಈ ವಯಸ್ಸಿನಲ್ಲಿ ನೀವು ಪಡೆಯಬಹುದಾದ ಇಂತಹ ಜ್ಞಾನವು ನಿಮ್ಮ ಜೀವನದ ಈ ಘಟ್ಟವನ್ನು ಅತ್ಯಂತ ಶಾಂತ ಮತ್ತು
ಉದ್ದೇಶಪೂರ್ಣವನ್ನಾಗಿ ಮಾಡುತ್ತದೆ. ಈ ಇಡೀ ಗೋಚಾರದ ಅತ್ಯಂತ ಸುಂದರವಾದ ಭಾಗವೆಂದರೆ ನಿಮ್ಮ ಮಾನಸಿಕ ಮತ್ತು ಆಧ್ಯಾತ್ಮಿಕ ವಿಕಸನ. ಈ ಸಮಯದಲ್ಲಿ ನಿಮ್ಮ ಅಬ್ಸರ್ವೇಷನ್ ಪವರ್, ವೀಕ್ಷಣಾ ಶಕ್ತಿ ಎಷ್ಟೊಂದು ಚುರುಕಾಗಿರುತ್ತದೆ ಎಂದರೆ ಜನರು ನಿಮ್ಮಿಂದ ಮರೆಮಾಚಲು ಪ್ರಯತ್ನಿಸುವ ವಿಷಯಗಳು ನಿಮಗೆ ಸ್ಪಷ್ಟವಾಗಿ ಕಾಣತೊಡಗುತ್ತವೆ. ಜನರ ನಿಜವಾದ ಉದ್ದೇಶವನ್ನು ನೀವು ಕ್ಷಣಾರ್ಥದಲ್ಲಿ ಆಳವಾಗಿ ಗುರುತಿಸುವಿರಿ. ಆದರೆ ನಿಮ್ಮ ಈ ಇಂಟ್ಯೂಷನ್ ಅನ್ನು ಅಂದರೆ ಅಂತಃಪ್ರಜ್ಞೆ ಯಾವುದೇ ಕಾರಣಕ್ಕೂ ಆಂಗ್ಸೈಟಿ ಅಥವಾ ಅನಗತ್ಯ ಹೆದರಿಕೆಯಾಗಿ ಬದಲಾಗಲು ಬಿಡಬೇಡಿ. ನಾವು ವಿಷಯಗಳನ್ನು ಬಹಳ ಆಳವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದಾಗ ಕೆಲವೊಮ್ಮೆ ನಾವು ಅನುಮಾನಾಸ್ಪದರಾಗುತ್ತೇವೆ. ಈ ಓವರ್ ಥಿಂಕಿಂಗ್, ಅತಿಯಾಗಿ ಯೋಚಿಸುವುದು, ಇದರಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ ಮತ್ತು ಸಣ್ಣ ವಿಷಯಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಸಾಸಿವೆಯನ್ನು ಬೆಟ್ಟ ಮಾಡಬೇಡಿ. ಬ್ರಹ್ಮಾಂಡದ ಈ ಶಕ್ತಿಯು ನಿಮ್ಮನ್ನು ಒಬ್ಬ ಶಾಂತ, ಸಂಯಮದ ಮತ್ತು ಅತ್ಯಂತ ಬುದ್ಧಿವಂತ ಮನುಷ್ಯನನ್ನಾಗಿ ಪರಿವರ್ತಿಸುತ್ತಿದೆ. ಈ ಸಂಪೂರ್ಣ 72 ದಿನಗಳ ಪ್ರಯಾಣವನ್ನು ನಿಮಗಾಗಿ ಅತ್ಯಂತ ಸುಗಮ ಮತ್ತು ಅದೃಷ್ಟದಾಯಕವನ್ನಾಗಿ ಮಾಡಲು ಕೆಲವು ನಿಖರವಾದ ಪರಿಹಾರಗಳನ್ನು ಖಂಡಿತವಾಗಿ ಮಾಡಿ. ಹಳದಿ, ತಿಳಿ ಹಸಿರು ಮತ್ತು ಬಿಳಿ ಬಣ್ಣಗಳು ಈ ಸಮಯದಲ್ಲಿ ನಿಮಗೆ ಬಹಳ ಮಂಗಳಕರವೆಂದು ಸಾಬೀತಾಗುತ್ತದೆ. ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಬುಧವಾರ ಮತ್ತು ಗುರುವಾರ ಅತ್ಯುತ್ತಮವಾಗಿರುತ್ತದೆ ಮತ್ತು ನಿಮ್ಮ ಉತ್ತರ ಹಾಗೂ ಈಶಾನ್ಯ ದಿಕ್ಕುಗಳಿಂದ ನೀವು ವಿಶೇಷ ಲಾಭವನ್ನು ಪಡೆಯುತ್ತೀರಿ. ನೀವು ಮಾತನಾಡುವ ಮೂಲಕ ನಿಮ್ಮ ಸಾಕಷ್ಟು ಶಕ್ತಿಯನ್ನು ವ್ಯರ್ಥ ಮಾಡುವ ಸಾಧ್ಯತೆ ಇರುವುದರಿಂದ ನನ್ನ ಅತಿ ದೊಡ್ಡ ಸಲಹೆ ಎಂದರೆ ದಿನದಲ್ಲಿ ಕೇವಲ 5 ನಿಮಿಷಗಳ ಕಾಲ ಕಟ್ಟುನಿಟ್ಟಾದ ಮೌನ ವ್ರತವನ್ನು ಆಚರಿಸಿ. ಆ 5 ನಿಮಿಷಗಳಲ್ಲಿ ಯಾವುದೇ ಮಾತುಕತೆ ಮಾಡಬಾರದು ಮತ್ತು ಫೋನ್ ಅನ್ನು ನೋಡಬಾರದು. ಕೇವಲ ಸಂಪೂರ್ಣವಾಗಿ ಮೌನವಾಗಿರಬೇಕು. ಈ ಪುಟ್ಟ ಮೌನವು ನಿಮ್ಮ ಒಳಗಿನ ದೊಡ್ಡ ಆತಂಕ ಮತ್ತು ಮಾನಸಿಕ ಗೊಂದಲವನ್ನು ಬೇರಿನಿಂದಲೇ ನಾಶಪಡಿಸುತ್ತದೆ. 6ನೇ ಮನೆಯ ಅಧಿಪತಿಯಾದ ಗುರುವು ಲಗ್ನದಲ್ಲಿ ಸ್ಥಿತನಾಗಿರುವುದರಿಂದ ಪ್ರತಿ ಗುರುವಾರ ಅರಿಶಿನ ಅಥವಾ ಹಳದಿ ಬೇಳೆಯನ್ನು ಕಡ್ಡಾಯವಾಗಿ ದಾನ ಮಾಡಿ. ಇದು ಆರೋಗ್ಯ ಮತ್ತು ಕಾರ್ಯಕ್ಷೇತ್ರದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸುತ್ತದೆ. ವಾರದಲ್ಲಿ ಒಂದು ಸಂಜೆಯನ್ನು ನಿಮಗಾಗಿ ಸಂಪೂರ್ಣ ಡಿಜಿಟಲ್ ಡಿಟಾಕ್ಸ್ ಗಾಗಿ ಮೀಸಲಿಡಿ. ಫೋನ್ ಮತ್ತು ಅನಗತ್ಯ ಗಾಸಿಪ್ಗಳಿಂದ ಸಂಪೂರ್ಣವಾಗಿ ದೂರವಿದ್ದು ಕುಟುಂಬದೊಂದಿಗೆ ಅಥವಾ ಏಕಾಂತದಲ್ಲಿ ಸಮಯ ಕಳೆಯಿರಿ. ಇದು ನಿಮ್ಮ ಮಾನಸಿಕ ಒತ್ತಡ ಮತ್ತು ಅನಗತ್ಯ ಖರ್ಚುಗಳನ್ನು ಬಹುಪಾಲು ಶಾಂತಗೊಳಿಸುತ್ತದೆ. ನಿಮ್ಮ ವೈಯಕ್ತಿಕ ವಿಷಯಗಳು ಮತ್ತು ನಿಮ್ಮ ಭವಿಷ್ಯದ ಯೋಚನೆಗಳನ್ನು ಅಂದರೆ ಫ್ಯೂಚರ್ ಪ್ಲಾನ್ಸ್ ನನ್ನು ಎಲ್ಲರೆದುರು ಬಹಿರಂಗಪಡಿಸಬೇಡಿ. ನಿಮ್ಮ ಯೋಜನೆಗಳು ಎಷ್ಟು ಗುಪ್ತವಾಗಿರುತ್ತವೆಯೋ ಅವು ಯಶಸ್ವಿಯಾಗುವ ಸಾಧ್ಯತೆ ಅಷ್ಟೇ ಹೆಚ್ಚಿರುತ್ತದೆ. ಈ ಸಮಯ ಯಾವುದೇ ರೀತಿಯಿಂದಲೂ ಹೆದರುವ ಸಮಯವಲ್ಲ. ವರ್ಷಗಳ ಕಾಲ ನಿಮ್ಮನ್ನು ಒಂದೇ ಸ್ಥಳದಲ್ಲಿ ಕಟ್ಟಿಹಾಕಿದ್ದ ಆ ಹಳೆಯ ಪದ್ಧತಿಗಳು ಮತ್ತು ಆ ಹಳೆಯ ಸರಪಳಿಗಳನ್ನು ಶಾಶ್ವತವಾಗಿ ಮುರಿಯುವ ಸಮಯವಿದು. ನಿಮ್ಮ ಮನಸ್ಸಿನಲ್ಲಿ ಏಳುತ್ತಿರುವ ಸ್ವಾತಂತ್ರ್ಯದ ಹಂಬಲಕ್ಕೆ ಸರಿಯಾದ ಮತ್ತು ಸಕಾರಾತ್ಮಕ ದಿಕ್ಕನ್ನು ನೀಡಿ. ಆತುರದಲ್ಲಿ ನಿಮ್ಮ ಸುಸ್ಥಿರ ಜೀವನಕ್ಕೆ ಹಾನಿ ಮಾಡುವಂತಹ ಯಾವುದೇ ಹೆಜ್ಜೆ ಇಡಬೇಡಿ. ನಿಮ್ಮ ಉದ್ದೇಶವನ್ನು ಸಂಪೂರ್ಣವಾಗಿ ಶುದ್ಧವಾಗಿಡಿ. ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಫೋಕಸ್ ಇಡಿ. ಆಗ ನೀವು ನೋಡುವಿರಿ, ಅಕ್ಟೋಬರ್ 31ರ ಹೊತ್ತಿಗೆ ನೀವು ನಿಮ್ಮನ್ನು ಅತ್ಯಂತ ಪರಿಷ್ಕೃತ, ಸ್ಥಿರ, ಬುದ್ಧಿವಂತ ಮತ್ತು ನಿಜವಾದ ಅರ್ಥದಲ್ಲಿ ಸ್ವತಂತ್ರ ವ್ಯಕ್ತಿಯಾಗಿ ನಿಲ್ಲಿಸಿಕೊಂಡಿರುತ್ತೀರಿ. ಗ್ರಹಗಳ ಚಲನೆಯು ಕೇವಲ ಶಕ್ತಿಯನ್ನು ಒದಗಿಸುತ್ತದೆ, ಆದರೆ ಅದರ ಮೇಲೆ ನಡೆಯುವುದು ನಿಮ್ಮ ಸ್ವಂತ ಕರ್ಮಗಳನ್ನು ಅವಲಂಬಿಸಿರುತ್ತದೆ. ನಿಮ್ಮ ಭವಿಷ್ಯವು ನಿಮ್ಮ ಕೈಯಲ್ಲಿದೆ.